Hello students, welcome to Biology Bridge Course program, and I am Dr. Sridevi Kulkarni, Biology lecturer. Today in this video I am going to explain about the animal tissues. So let us move to the details of animal tissues. Before going to the types of animal tissues, first let us study what is tissue, what is organ system, and how organism's body is produced. Tissue means group of cells with similar structure and function. ಟಿಶ್ಯೂ ಅಂದರೆ ಅಂಗಾಂಶ ಅಂತ ಅರ್ಥ ಕನ್ನಡ ಒಳಗೆ. ಒಂದೇ ರೀತಿ ಇರೋವಂಥ ಜೀವಕೋಶಗಳ ಗುಂಪು ಅವೆಲ್ಲ ಸೇರಿಕೊಂಡು ಒಂದೇ ಫಂಕ್ಷನ್ ಕೆಲಸ ಮಾಡ್ತಿದ್ರೆ ಇಟ್ ಈಸ್ ಕಾಲ್ಡ್ ಟಿಶ್ಯೂ. ಗ್ರೂಪ್ ಆಫ್ ಸೆಲ್ಸ್ ವಿತ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ದ ಗ್ರೂಪ್ ಆಫ್ ಸೆಲ್ಸ್, ಹಿಯರ್ ಯು ಕ್ಯಾನ್ ಸಿ ದ ಗ್ರೂಪ್ ಆಫ್ ಸೆಲ್ಸ್, ಇಟ್ ಮೇಕ್ಸ್ ದ when cells are grouped together, the group of cells represents tissue. ಜೀವಕೋಶಗಳ ಒಂದು ಗುಂಪಿತ್ತು ಅಂದ್ರೆ ಅದಕ್ಕೆ ಅಂಗಾಂಶ ಅಂತ ಕರಿತೀವಿ. ಆ್ಯಂಡ್ ಗ್ರೂಪ್ ಆಫ್ ಟಿಶ್ಯೂಸ್ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಆರ್ಗನ್. ಆರ್ಗನ್ ಅಂದರೆ ಅಂಗಗಳು. ಜೀವಕೋಶಗಳ ಗುಂಪು ಟಿಶ್ಯೂ ಆಯಿತು. ಟಿಶ್ಯೂದ ಗುಂಪಿಗೆ ಏನಂತ ಕರೀತಾರೆ? ಆರ್ಗನ್ ಅಂತ ಕರೀತಾರೆ, ಅಂಗಗಳು. ದ ಗ್ರೂಪ್ ಆಫ್ ದ ಟಿಶ್ಯೂ ಈಸ್ ಕಾಲ್ಡ್ ಆರ್ಗನ್. ವೆನ್ ಮೆನಿ ಆರ್ಗನ್ಸ್ ಜಾಯಿನ್ ವಿತ್ ಈಚ್ ಅದರ್, ದೆ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಆರ್ಗನ್ ಸಿಸ್ಟಮ್. ಅಂದರೆ ಅಂಗವ್ಯೂಹಗಳು. ಸೇ ಫಾರ್ ಎಕ್ಸಾಂಪಲ್ ಜೀರ್ಣಾಂಗ ವ್ಯೂಹ ಅಂತ ಕರೀತೀರಿ. ಅಂಗವ್ಯೂಹ ಮೀನ್ಸ್ organ system. Digestive system in Kannada it is called Jeerananga Vyuha. And when many organ systems are joined with each other, finally they gives rise to the formation of organism's body. ಒಂದು ಆರ್ಗ್ಯಾನಿಸಮ್ದು ಬಾಡಿ ತಯಾರಾಗಬೇಕಾದ್ರೆ ಬಹಳಷ್ಟು ಆರ್ಗನ್ ಸಿಸ್ಟಮ್ಸ್ ಬೇಕು. When many organ systems, to produce the one organ system, there we need the organs, and organs are produced from tissues and tissues are produced from cells. This is how the different levels can be found in the body of an multicellular organism. In the body of a multicellular organism. Why this specification? ಸಿ, ಇವೆಲ್ಲ ಸ್ಟ್ರಕ್ಚರ್ಗಳನ್ನು ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಮಾತ್ರ ನೋಡ್ತೀವಿ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಬಹುಕೋಶ ಜೀವಿ. ದ ಗ್ರೂಪ್ ಆಫ್ ಸೆಲ್ಸ್, tissues, organ system, these structures are found in the body of only multicellular organism. Then question is, why not the unicellular organism? Unicellular, the name itself is indicating the body of these organisms is made up of only one cell. ಏಕಕೋಶ ಜೀವಿ ಅಂತ ಹೆಸರೇ ಹೇಳ್ತದೆ. ಇಡೀ ಬಾಡಿ ಒಳಗೆ ಒಂದೇ ಒಂದು ಜೀವಕೋಶ ಇರ್ತದೆ. ಮತ್ತು ವೆನ್ ಸಿಂಗಲ್ ಸೆಲ್ ಈಸ್ ಪ್ರೆಸೆಂಟ್, ಒಂದೇ ಜೀವಕೋಶ ಇದ್ದಾಗ ಅಲ್ಲೇ ಟಿಶ್ಯೂ ಆಗಂಗಿಲ್ಲ. ಟಿಶ್ಯೂ ತಯಾರಾಗಲಿಲ್ಲ ಅಂದರೆ ಆರ್ಗನ್ ಇಲ್ಲ. ಆರ್ಗನ್ ಇಲ್ಲ ಅಂತಂದರೆ ಆರ್ಗನ್ ಸಿಸ್ಟಮ್ ಈಸ್ ನಾಟ್ ಪ್ರೊಡ್ಯೂಸ್ಡ್. ದೇರ್ ಫೋರ್ tissue, organ and organ systems, they are found only in the body of multicellular organisms. Try to remember this sentence. In the body of unicellular organism, only one cell is present and it is capable of performing all the functions. ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಒಂದೇ ಜೀವಕೋಶ ಇರ್ತದೆ. ಅದು ಒಂದಿದ್ರೂ ಸಾಕು, ಎಲ್ಲ ಫಂಕ್ಷನ್ಗಳನ್ನು ಅದನ್ನೇ ಮಾಡ್ತದೆ. ಬಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಒಳಗೆ ಹಂಗಲ್ಲ. ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್, ದಟ್ ಈಸ್ ವೈ ದ ಟರ್ಮ್ ಮಲ್ಟಿಸೆಲ್ಯುಲರ್. ಗ್ರೂಪ್ ಆಫ್ ದ ಸೆಲ್ಸ್ ಪ್ರೊಡ್ಯೂಸ್ ಟಿಶ್ಯೂ, ಗ್ರೂಪ್ ಆಫ್ ದ ಟಿಶ್ಯೂಸ್ ಪ್ರೊಡ್ಯೂಸ್ ಆರ್ಗನ್, ಗ್ರೂಪ್ ಆಫ್ ದ ಆರ್ಗನ್ಸ್ ಪ್ರೊಡ್ಯೂಸ್ ಆರ್ಗನ್ ಸಿಸ್ಟಮ್, ಆ್ಯಂಡ್ ಫೈನಲಿ ಮೆನಿ ಆರ್ಗನ್ ಸಿಸ್ಟಮ್ಸ್ ಟುಗೆದರ್ ಪ್ರೊಡ್ಯೂಸ್ ದ organism. So here the same representation I have given. Cells are
grouped to form tissues. The tissues are grouped to form organs. Organs are grouped to form organ systems. Then finally it gives rise to the formation of organisms body. What is tissue? Here it is the definition. Group of cells with similar structure and function is called the tissue. Tissues are organized into organs. ಬಹಳಷ್ಟು ಟಿಶ್ಯೂಸ್ ಸೇರಿಕೊಂಡಾಗ ಅಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ, ಆರ್ಗನ್ ಪ್ರೊಡ್ಯೂಸ್ ಆಗ್ತದೆ. ದೆನ್ ದ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಸೆಲ್ಸ್ ಆಫ್ ದ ಟಿಶ್ಯೂ ಡಿಟರ್ಮೈನ್ ಫಂಕ್ಷನ್ ಆಫ್ ದ ಟಿಶ್ಯೂ. ಈ ಟಿಶ್ಯೂಗಳ ಫಂಕ್ಷನ್ ಎದ್ರ ಮೇಲೆ ಡಿಪೆಂಡ್ ಇರ್ತದೆ, ಅದ್ರ ಒಳಗಿರೋ ಅಂಥ ಸೆಲ್ಸ್ದ ಶೇಪ್ ಏನದ ಆ್ಯಂಡ್ ಆ ಸೆಲ್ಸ್ ಏನು ಫಂಕ್ಷನ್ ಮಾಡ್ಲಿಕ್ಕತ್ತಾವ. ಬಿಕಾಸ್ ಟಿಶ್ಯೂ ಈಸ್ ಮೇಡ್ ಅಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಆ ಟಿಶ್ಯೂ ಮಾಡೋ ಅಂಥ ಕೆಲಸ ಟಿಶ್ಯೂ ಒಳಗಿರೋ ಅಂಥ ಸೆಲ್ಗಳ ಶೇಪು ಮತ್ತು ಸೆಲ್ಸ್ ಮಾಡೋ ಫಂಕ್ಷನ್ ಮೇಲೆ ಡಿಪೆಂಡ್ ಆಗ್ಯದ. ಹೋಪ್ ದೀಸ್ ಟರ್ಮ್ಸ್ ಆರ್ ಕ್ಲಿಯರ್ ಫಾರ್ ಯು. ಗ್ರೂಪ್ ಆಫ್ ದ ಸೆಲ್ಸ್ ವಿತ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಈಸ್ ಕಾಲ್ಡ್ ಟಿಶ್ಯೂ. Group of the tissue is called organ. Group of the organ is called organ system. And many organ systems, when unite with each other, they gives rise to the formation of organisms body. And coming to the next one, this is very interesting statement. Multicellular organisms have division of labor. What it means? ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗೆ ಡಿವಿಷನ್ ಆಫ್ ಲೇಬರ್ ಇರ್ತದ ಅಂತ ಸೆಂಟೆನ್ಸ್ ಬರ್ದೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಸೆಂಟೆನ್ಸ್? ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಎವ್ರಿ ಫಂಕ್ಷನ್ ಈಸ್ ಡಿಸೈಡೆಡ್ ಆ್ಯಂಡ್ ಕ್ಯಾರಿಡ್ ಔಟ್ ಬೈ ಸ್ಪೆಸಿಫಿಕ್ ಆರ್ಗನ್. ಸೇ ಫಾರ್ ಎಕ್ಸಾಂಪಲ್ ಬೈಟಿಂಗ್, ಆಹಾರ ಕಡಿಯೋದನ್ನು, ಚಿವಿಂಗ್ ಅರಿಯೋದನ್ನು ಹಲ್ಲುಗಳು ಮಾತ್ರ ಮಾಡ್ತವೆ. No other organ is there to do that function, is it not? ವಸ್ತುಗಳನ್ನು ಎತ್ತಬೇಕಾದ್ರೆ, ಟು ಹೋಲ್ಡ್ ದ ಆಬ್ಜೆಕ್ಟ್ಸ್, ಟು ಮೂವ್ ದ ಆಬ್ಜೆಕ್ಟ್ಸ್, ಹ್ಯಾಂಡ್ಸ್ ಆರ್ ಇನ್ವಾಲ್ವ್ಡ್. ಅಂದರೆ ಕೈಗಳಿಗೆ ವಸ್ತುಗಳನ್ನು ಹಿಡ್ಕೊಳ್ಳೋದು, ಎತ್ತೋದು ಅಥವಾ ಫುಡ್ಡನ್ನು ಬಾಯಿಯೊಳಗೆ ಹಾಕೋದು, ಇಂಥ ಕೆಲಸ ಮಾಡಲಿಕ್ಕೆ ಕೈಗಳು ಮಾತ್ರ ಅದಕ್ಕಂತಲೇ ಡೆಫಿನೆಟ್ ಆಗಿ ಇನ್ವಾಲ್ವ್ ಆಗಿರುವಂಥ ಸ್ಟ್ರಕ್ಚರ್ಸು. ಆ್ಯಂಡ್ ವಿಷನ್, ನೋಡಲಿಕ್ಕೆ ಕಣ್ಣುಗಳು ಮಾತ್ರ ಹೆಲ್ಪ್ ಮಾಡ್ತಾವೆ. ಟು ಹಿಯರ್, ಕೇಳಲಿಕ್ಕೆ ಕಿವಿಗಳು. ಲೈಕ್ ದ್ಯಾಟ್ ಸ್ಟೋರೇಜ್ ಆಫ್ ದ ಫುಡ್, ಸ್ಟಮಕ್, ಆಹಾರ ಶೇಖರಣೆ ಮಾಡ್ಕೊಳ್ಳೋ ಕೆಲಸ ಯಾವುದು ಮಾಡ್ತದೆ? ಸ್ಟಮಕ್ ಮಾಡ್ತದೆ. ಆ್ಯಂಡ್ ಡೈಜೆಷನ್ ಈಸ್ ಕ್ಯಾರಿಡ್ ಔಟ್ ಬೈ ಇಂಟೆಸ್ಟೈನ್. ಕರುಳು ಈ ಜೀರ್ಣಕ್ರಿಯೆ ಒಳಗೆ ಇನ್ವಾಲ್ವ್ ಆಗ್ಯದ. ಅಂದರೆ ಪ್ರತಿಯೊಂದು ಕೆಲಸ ಮಾಡಲಿಕ್ಕೆ ಅಲ್ಲೇ ತನ್ನದೇ ಆದಂಥ ಆರ್ಗನ್ಗಳು ಬೇರೆ ಬೇರೆ ರೀತಿ ಫಂಕ್ಷನ್ ಮಾಡ್ತವೆ. ಒಂದೇ ಆರ್ಗನ್ನು ಎಲ್ಲ ಕೆಲಸಗಳನ್ನು ಮಾಡಂಗಿಲ್ಲ. ಡಿಫರೆಂಟ್ ಆರ್ಗನ್ಸ್ ಆರ್ ದೇರ್ ಟು ಡೂ ದ ಡಿಫರೆಂಟ್ ಫಂಕ್ಷನ್ಸ್. ಹಂಚಿಕೊಂಡು ಕೆಲಸ ಮಾಡ್ತಾವೆ. ದಟ್ ಈಸ್ ವೈ ದ ಟರ್ಮ್ ಈಸ್ ಡಿವಿಷನ್ ಆಫ್ ಲೇಬರ್. ರಿಮೆಂಬರ್, this division of labor is observed only in the body of multicellular organism, because in the body of multicellular organisms many cells are present. Due to the presence of many cells, the tissues are formed. Due to the presence of tissues, organs are produced, and due to the presence of many organs, organ systems are formed, and these organ systems are performing different functions. That is why the term is, in multicellular organisms we can see the division of labor. So again comparison, here it is mentioned. In unicellular organisms, body is made up of only one cell, and the single cell performs all the functions. ಅಂದರೆ ಡಿವಿಷನ್ ಆಫ್ ಲೇಬರ್ ಅಂತ ಏನು ಕರಿತೀವಿ, ಅದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಒಳಗೆ ನೋಡಲಿಕ್ಕೆ ಸಿಗಂಗಿಲ್ಲ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಒಳಗೆ ಮಾತ್ರ ಡಿವಿಷನ್ ಆಫ್ ಲೇಬರ್ ಅನ್ನೋ ಶಬ್ದ ಅಪ್ಲೈ ಆಗ್ತದೆ. ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ only one cell is present, but that cell is capable of performing all the functions. ಒಂದೇ ಸೆಲ್ ಇದ್ರೂ ಕೂಡ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಒಳಗೆ ಅದು ಎಲ್ಲ ಫಂಕ್ಷನ್ಗಳನ್ನು ಮಾಡ್ತದೆ. ಬಿಕಾಸ್ ಸಿಂಗಲ್ ಸೆಲ್ ಇರೋದ್ರಿಂದ ಅಲ್ಲಿ ಟಿಶ್ಯೂ ಇರಂಗಿಲ್ಲ,
ಟಿಶ್ಯೂ ಇಲ್ಲ ಅಂದರೆ ಆರ್ಗನ್ಸ್ ಇಲ್ಲ ಅಂದರೆ ಆರ್ಗನ್ ಸಿಸ್ಟಮ್ಗಳಿಲ್ಲ. ಬಟ್ ಸಿಂಗಲ್ ಸೆಲ್ ಆಲ್ಸೋ ರೀಪ್ರೆಸೆಂಟ್ಸ್ ಆ್ಯನ್ ಆರ್ಗ್ಯಾನಿಸಮ್. ಒಂದೇ ಜೀವಕೋಶ ಇದ್ರೂ ಕೂಡ ಅಲ್ಲಿ ಒಂದು ಜೀವಿ ಅದ ಅಂತ ಹೇಳ್ತೀವಿ. ಬಿಕಾಸ್ ದ ಸೆಲ್ ರೀಪ್ರೆಸೆಂಟ್ಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್. ಸೊ ದೀಸ್ ಆರ್ ದ ಥಿಂಗ್ಸ್ with respect to the first part of animal tissues. Hope this is clear for you. Thank you.